राम तवेदिनी रामाय रामभद्राय रामचंद्राय वेधसे रघुनाथाय नाथाय सीताया पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्म जिज्ञासा। ओम ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರದರು ಎಲ್ಲ ಹೇಳಿ ಆಯಿತು ಅಂತೇಳಿದರೆ ಪೂರ್ತಿ ಆ ಒಂದು ಸುತ್ತು ಒಂದಾಯ್ತು. ಅದು ಎಲ್ಲಿಂದ ಹೊರಟದ್ದು? ಕೃಷ್ಣನಿಂದಲೇ ಹೊರಟದ್ದು. ಕೃಷ್ಣನಿಗೆ ಭಗವಂತನಿಗೆ ಹೇಳಿದ್ದು ನಾರದರು, ನೀನು ಸರ್ವೋತ್ತಮ, ನಿನ್ನ ಸರಿ ಕೂಡ ಯಾರಿಲ್ಲ ಭಗವಂತ, ಆಶ್ಚರ್ಯ ನೀನು, ನಾವೆಲ್ಲ ಧನ್ಯರು ಅಂತ ಹೇಳಿದ್ದಕ್ಕೆ ಆಶ್ಚರ್ಯ ಅಂತ ಹೇಳುವಾಗ ದಕ್ಷಿಣೆಗಳಿಂದಲೂ ಆಶ್ಚರ್ಯ ಅಂತ ಹೇಳಿದ್ಕೊಂಡು ಎಲ್ರಿಗೂ ಆಶ್ಚರ್ಯ ಆಯಿತು. ದಕ್ಷಿಣ ಅಂದರೆ ಏನು, ಯಾರು, ಏನು ಸಂಗತಿ, ಏನು ಹೇಳಿದ್ದು ಅಂತ ಹೇಳುವಾಗ ಭಗವಂತ ನಾರದರಿಗೆ ನಾರದರೆ ನೀವೇ ಹೇಳಿ ಅಂತ ಹೇಳಿದಾಗ ನಾರದರು ಇಡೀ ಸ್ಟೋರಿ ಹೇಳಿದರು. ನಾನು ಹೋಗಿ ಆಮೆಗೆ ಕೂರ್ಮನಿಗೆ ಹೇಳಿದೆ ನೀನು ಸರ್ವೋತ್ತಮ ಅಂತ. ಕೂರ್ಮ ಹೇಳಿದ್ದು, ಅಯ್ಯೋ ಎಷ್ಟು ಕೂರ್ಮಗಳಿದ್ದಾವೋ ಏನೋ ಈ ಗಂಗಾ ನದಿಯಲ್ಲಿ, ಗಂಗೆಯೇ ಶ್ರೇಷ್ಠ ಅಂತ. ಗಂಗೆಗೆ ಸರ್ವೋತ್ತಮ ಅಂತ ಹೇಳಿದಾಗ ಗಂಗೆ ಹೇಳ್ತಾಳೆ, ನನ್ನಂಥ ನದಿಗಳು ಎಷ್ಟು ಹೋಗಿ ಸಮುದ್ರಕ್ಕೆ ಸೇರ್ತವೆ, ಆ ವರುಣ ದೇವ ನನ್ನ ಗಂಡ ಅವರೇ ಶ್ರೇಷ್ಠ ಅಂತ ಹೇಳ್ಕೊಂಡು ಗಂಗೆ ಹೇಳಿದಾಗ ವರುಣ ದೇವರ ಹತ್ರ ಹೋಗಿ ನೀನು ಶ್ರೇಷ್ಠ ಅಂತ ಹೇಳಿದರೆ ವರುಣದೇವ ಹೇಳ್ತಾರೆ, ನನ್ನಂಥ ಸಮುದ್ರಗಳು ಈ ಪೃಥ್ವಿಯಲ್ಲಿ ಎಷ್ಟಿದೆ, ಸೊ ಆ ಪೃಥ್ವಿಯನ್ನು ಧರಿಸಿರುವಂಥ ಉಮೆ ಅಭಿಮಾನಿನಿ, ಉಮೆ ಶ್ರೇಷ್ಠ ಅಂತ. ಉಮಾದೇವಿ ಹೇಳ್ತಾಳೆ, ನಾನು ಮತ್ತು ನನ್ನಂಥ ವಾರುಣಿ ಸುಪರ್ಣಿ ಎಲ್ಲ ದೇವಿಯರಿಗೆ ಆಶ್ರಯ ಕೊಟ್ಟಿರುವಂತಹ ಪೃಥ್ವಿಗೆ ಆಶ್ರಯ, ಪೃಥ್ವಿಗೆ ರಕ್ಷಣೆ ಕೊಡ್ತಾ ಇರುವಂತಹ ಪರ್ವತಗಳು, ಆ ಪರ್ವತಗಳ ಅಭಿಮಾನಿಗಳಾದ ರುದ್ರಾದಿ ದೇವತೆಗಳು, ರುದ್ರ, ಆದಿಶೇಷ, ಗರುಡ ಅವರು ಶ್ರೇಷ್ಠ ನಾರದರೆ ಅಂತ ಹೇಳಿದಾಗ ಅವ್ರ ಹತ್ರ ಹೋದರೆ ಅವರು ಹೇಳಬೇಕಾ ನಮ್ಮಪ್ಪ ಶ್ರೇಷ್ಠ ಅಂತ, ಚತುರ್ಮುಖ ಬ್ರಹ್ಮ. ಸೊ ಚತುರ್ಮುಖ ಬ್ರಹ್ಮನ ಹತ್ರ ಹೇಳುವಾಗ ನಮ್ಮ ಅಮ್ಮ ಶ್ರೇಷ್ಠ ಅಂತ ಮಹಾಲಕ್ಷ್ಮಿಯನ್ನು ಹೇಳಿದರೆ ಮಹಾಲಕ್ಷ್ಮಿ ಹೇಳ್ತಾಳೆ, ನಾನು ಭಗವಂತನ ತೊಡೆಯಲ್ಲಿ ಕೂತಿರ್ತೀನಿ, ಅದು ಶ್ರೀರೂಪ, ನಾನು ಭಗವಂತನ ವಕ್ಷಸ್ಥಳದಲ್ಲಿ ಕೂತಿದ್ದೀನಿ ಅಂತೇಳಿದರೆ ಇಡೀ ಅರ್ಧಾಂಶ ಅಂದರೆ ಭಗವಂತನ ಬಾಯಿಂದ ನಾರದರು ಕೇಳಿದ್ದು. ಸೊ ಮಹಾಲಕ್ಷ್ಮಿ ಏನು ಹೇಳಿದ್ಲು, ನಾನು ಕೆಲವು ಸಲ ಒಳಗೆ ಕೂತ್ಕೊಳ್ಳೋದಂತೂ ಉಂಟು, ಎಲ್ಲಿ ಭಗವಂತನ ಒಳಗೆ, ಆವಾಗ ನಾನು ಎಲ್ಲರಿಗಿಂತ ಶ್ರೇಷ್ಠ ಅಂತೇಳಿದರೆ ಅರ್ಥ ಆಗ್ತದಲ್ವ ನಾರದರೆ ಅಂತೇಳಿದರೆ ಏನಂತೇಳಿದರೆ ನನ್ನನ್ನು ಶ್ರೇಷ್ಠತ್ವ, ನನ್ನಲ್ಲಿರುವಂಥ ಶ್ರೇಷ್ಠತ್ವ ಆ ಭಗವಂತನಿಂದ ಅಂತ ಹೇಳಿದಾಗ ಆ ಭಗವಂತ ಎಲ್ಲ ರೂಪಗಳು ಹೇಳ್ತಾನೆ. ಒಂದು ರೂಪದಿಂದ ಈ ಮಹಾಲಕ್ಷ್ಮಿ ಕೂತಿದ್ದಾಳೆ ತೊಡೆಯಲ್ಲಿ ಶ್ರೀ ರೂಪದಲ್ಲಿ, ಇನ್ನೊಂದು ರೂಪದಲ್ಲಿ ಕೂತಿದ್ದಾಳೆ ವಕ್ಷಸ್ಥಳದಲ್ಲಿ ಎಡಭಾಗದಲ್ಲಿ ನಂದು ಅಂತೇಳಿದರೆ ಇಡೀ ಎಡಭಾಗವನ್ನು ಆಕ್ರಮಿಸಿಬಿಟ್ಟಿದ್ದಾಳೆ ಪೂರ್ತಿ. ಆದ್ದರಿಂದ ನಾನು ಅರ್ಧ ನಾರಾಯಣ, ಅರ್ಧ ಅವಳು ತಗೊಂಡ್ಬಿಟ್ಟಿದ್ದಾಳೆ ಮಹಾಲಕ್ಷ್ಮಿ. ಆಮೇಲಿಂದ ಮತ್ತೆ ಹೇಳ್ತಾರೆ ಭಗವಂತ, ಈ ಎಲ್ಲ ರೂಪಗಳಿಂದ ಇರುವಂತಹ ವೇದಾಭಿಮಾನಿಗಳಾಗಿ ಬಹುರೂಪದಲ್ಲಿ, ಶ್ರೀ ಭೂದುರ್ಗಾಗಿ ಬಹುರೂಪಗಳಲ್ಲಿ, ಯಜ್ಞ ದಕ್ಷಿಣಗಳು, ಯಜ್ಞದ ಸಲಕರಣೆಗಳು ಅಂತ ತಿಳ್ಕೊಂಡು ಬಹುರೂಪದಲ್ಲಿರುವಂತಹ ಮಹಾಲಕ್ಷ್ಮಿಗಿಂತಲೂ ನಾನು ಶ್ರೇಷ್ಠ ಅಂತ ತಿಳ್ಕೊಂಡು ಇಡೀ ಒಂದು ಸುತ್ತು ಬಂದಾಗ ನಾರದರು ಹೇಳ್ತಾರೆ, ಎಂಥ ಆಶ್ಚರ್ಯ ಭಗವಂತ ಅಂತೇಳಿದರೆ ಎಲ್ಲ ಅಷ್ಟಕರ್ತೃತ್ವ ಇರುವಂಥದ್ದು ಎಲ್ಲವೂ ಭಗವಂತನೇ. ತೇನ ವಿನಾ ತೃಣಮಪಿ ನ ಚಲತಿ. ಆ ಭಗವಂತನ ಪ್ರೇರಣೆ ಇಲ್ಲಾಂದರೆ ಒಂದು ತೃಣ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಭಗವಂತ ನಿಜವಾಗಿಯೂ ಆಶ್ಚರ್ಯ ಅಂತ ಹೇಳ್ಕೊಂಡು ನಾರದರು ಪುನಃ ಆಶ್ಚರ್ಯ ಅಂತ ಹೇಳಿದರು. ಏನಂತ ಹೇಳಿದರೆ, ಹೇ ರಾಜಸಂಗಾಹ, ಹೇ ಭೂಪಾಹ, ನೀವು ಭಗವಂತನ ಮಹಿಮೆಯನ್ನು ಕಣ್ಣಾರೆ ನೋಡಿದ್ರಲ್ವಾ,
ಅಂತೇಳ್ಕೊಂಡು ಏನು ಅಲ್ಲಿ ಭಗವಂತನ ಪಕ್ಕದಲ್ಲಿ ಕೂತಿರುವಂಥ ರುಕ್ಮಿಣಿಯೇ ಆ ದಕ್ಷಿಣಾದೇವಿ ಲಕ್ಷ್ಮಿಯ ರುಕ್ಮಿಣಿಯ ಪಕ್ಕದಲ್ಲಿ ಕೂತಿರುವಂಥ ಶ್ರೀಕೃಷ್ಣನೇ ಆ ಕೇಶವ ಅಂತೇಳಿದರೆ ಈಶ ಅಂತೇಳಿದರೆ ಬ್ರಹ್ಮ ಮತ್ತು ರುದ್ರರಿಗೂ ಪ್ರವರ್ತಕನಾದದ್ದು ಆ ಭಗವಂತ. ಆದ್ದರಿಂದ ಅಂಥ ಭಗವಂತ ನಿಜವಾಗಿಯೂ ಆಶ್ಚರ್ಯ. ಇಷ್ಟೆಲ್ಲ ಶಕ್ತಿಗಳು, ಇಷ್ಟೆಲ್ಲ ಜ್ಞಾನ ಅಂತೇಳಿದ್ರೆ, ಇಷ್ಟೆಲ್ಲ ಸೃಷ್ಟಿ ಮಾಡಬೇಕಿದ್ರೆ ಆ ಭಗವಂತನಲ್ಲಿ ಎಷ್ಟು ಜ್ಞಾನ ಇದ್ದರೂ ಸಾಲದು. ಅಂತಹ ಅಪೂರ್ವ ಸೃಷ್ಟಿ ಭಗವಂತ ಮಾಡಿದ್ದಾನೆ. ಸೃಷ್ಟಿ ಮಾಡಿ ಅವರನ್ನು ಪಾಲನೆ ಮಾಡುವುದು ಭಗವಂತನೇ, ಅವರನ್ನು ನಿಯಮನ ಮಾಡುವುದು ಭಗವಂತನೇ, ಅವರಿಗೆ ಅಜ್ಞಾನ ಕೊಡುವುದು ಭಗವಂತನೇ, ಅವರಿಗೆ ಜ್ಞಾನ ಕೊಡುವುದು ಭಗವಂತನೇ, ಅವರನ್ನು ಬಂಧಿಸಿದ್ದು ಸಂಸಾರದ ಈ ಮೋಹದಿಂದ ಅದು ಭಗವಂತನೇ, ಅಲ್ಲಿಂದ ಬಿಡುಗಡೆ ಮಾಡುವವನು ಭಗವಂತನೇ, ಸಂಹಾರ ಮಾಡುವುದು ಭಗವಂತನೇ ಅಂತೇಳಿದರೆ ಎಷ್ಟು ಎಲ್ಲವೂ ಭಗವಂತನ ಹತ್ರನೇ. ಮತ್ತೆ ಹೇಳ್ತಾರೆ, ಒಂದು ಚೂರಾದ ಪ್ರಯೋಜನ ಇದೆಯಾ ಭಗವಂತನಿಗೆ? ಇಷ್ಟೆಲ್ಲ ಮಾಡಿದರೆ ಅವನಿಗೇನಾದರೂ ಬೇಕಾ? ಬೇಡ. ಅವನಿಗೆ ಲಕ್ಷ್ಮೀದೇವಿ ಆದರೂ ಬೇಕಾ? ಬೇಡ. ಸ್ವರಮಣಾವ. ಸೊ ಎಲ್ಲವೂ ಅವನ ಹತ್ರ ಇದೆ. ಮತ್ತು ಯಾವ ಪ್ರಯೋಜನವೂ ಇಲ್ಲದೆ ಇಷ್ಟೆಲ್ಲ ಮಾಡ್ತಾನೆ ಭಗವಂತ ಅಂತ ಹೇಳಿದ್ರೆ ಯಾರಿಗೆ? ನಮಗೋಸ್ಕರ ಮಾಡ್ತಾನೆ. ಭಕ್ತ ಪರಾಧೀನ ಆಶ್ಚರ್ಯ ಅಂತ ಹೇಳ್ತಾರೆ. ಎಂಥ ಆಶ್ಚರ್ಯ ಇದು ಅಂದರೆ, ನಾವೊಂದು ಪ್ರಯೋಜನ ಇಲ್ಲ ಅಂತೇಳಿದರೆ ಒಂದು ಕಡ್ಡಿಯನ್ನು ಈ ಕಡೆಯಿಂದ ಆ ಕಡೆ ಇಡುವುದಿಲ್ಲ. ನನಗೆಂಥ ಪ್ರಯೋಜನ ಇದೆ ಅಂತ ನೋಡುವವರು ಒಂದು ಯಾವ ಪ್ರಯೋಜನವನ್ನು ನೋಡದೆ ಎಲ್ಲವನ್ನೂ ತಾನೇ ಮಾಡುವ ಭಗವಂತ ನಿಜವಾಗಿಯೂ ಆಶ್ಚರ್ಯ ಅಂತೇಳ್ಕೊಂಡು ಹೇಳುವಂಥದ್ದು. ಅಲ್ಲಿಗೆ ಮೊನ್ನೆಯ 77 ತನಕದ ಶ್ಲೋಕ ಆಗಿದೆ. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಶ್ರೀ ಗುರುಭ್ಯೋ ನಮಃ. ಪ್ರತ್ಯಕ್ಷಂ ವೋ ವೀರ್ಯಮಸ್ಯಾಪಿ ಕುಂತ್ಯ ಯುದ್ಧೇ ಸ್ಥಿತಃ ಕೇಶವೋ ವೀರ್ಯಮಸ್ಯೈ ಅದರ್ಶಯತ್ ಪಾಂಡವಾನ್ ಧಾರ್ತರಾಷ್ಟ್ರಾನ್ ಭೀಷ್ಮದ್ರೋಣದ್ರೌಣಿ ಕೃಪಾಂಚ ಕರ್ಣಾನ್ ನಿರಾಯುಧಾಂಶ್ಚಕ್ರ ಏಕಕ್ಷಣೇನ ಲೋಕಶ್ರೇಷ್ಠಾನ್ ದೈವತೈರಪ್ಯಜೇಯ. ಇವಾಗ 78ನೇ ಶ್ಲೋಕ. ನಾರದರು ಕೊನೆಯದಾಗಿ ಹೇಳ್ತಾರೆ, ಎಲ್ಲ ಅರಸರನ್ನು ಕುರಿತು, ಒಂದೊಮ್ಮೆ ನಿಮಗೆ ಕೃಷ್ಣನಿಗೆ ಕೇಶವತ್ವದಲ್ಲಿ ಸಂಶಯವಿದ್ದರೆ ಪ್ರತ್ಯಕ್ಷವಾಗಿ ನೀವು ಈ ಕೃಷ್ಣನ ವೀರ್ಯತ್ವವನ್ನು ನೋಡಿರಿ, ಅಂದ್ರೆ ಅವನ ಪರಾಕ್ರಮವನ್ನು ನೋಡಿರಿ ಅಂತ ಹೇಳ್ತಾರೆ. ಆಗ ಕುಂತಿಯು ಕೃಷ್ಣನೊಡನೆ ಪ್ರಾರ್ಥನೆ ಮಾಡುತ್ತಾಳೆ. ಏನೆಂದರೆ, ಕ್ರೀಡಾ ಯುದ್ಧಕ್ಕಾಗಿ, ಅಂದ್ರೆ ನೀನೊಬ್ಬನೇ ಇಲ್ಲಿರತಕ್ಕಂತಹ ಎಲ್ಲಾ ಅರಸರನ್ನು ಗೆದ್ದ ಪಕ್ಷದಲ್ಲಿ ನೀನು ಧನ್ಯನು, ಆಶ್ಚರ್ಯನು ಅಂತ ಹೇಳುತ್ತಾಳೆ. ಆ ಕುಂತಿಗೋಸ್ಕರವಾಗಿ ಕೃಷ್ಣನು ತನ್ನ ವೀರ್ಯತ್ವವನ್ನು ಯುದ್ಧದಲ್ಲಿ ತೋರಿಸುತ್ತಾನೆ. ಲೋಕಶ್ರೇಷ್ಠ ಪರಾಕ್ರಮಿಗಳಾದ ಹಾಗೂ ದೇವತೆಗಳಿಂದಲೂ ಅಜೇಯರಾದ ಕರ್ಣನಿಂದ ಸಹಿತರಾದ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ ಇವರೆಲ್ಲರನ್ನು ಕೂಡ ಹಾಗೂ ದುರ್ಯೋಧನಾದಿಗಳನ್ನು, ಪಾಂಡವರನ್ನು ಕೂಡ ನಿರಾಯುಧರನ್ನಾಗಿ ಒಂದು ಕ್ಷಣದಲ್ಲೇ ಕೃಷ್ಣ ಮಾಡುತ್ತಾನೆ. ಪ್ರತ್ಯಕ್ಷಂ ವಹ ವೀರ್ಯಂ ಅಸ್ಯಾಪಿ ಕುಂತ್ಯಾಯುಧೇರ್ತಿತಃ ಕೇಶವೋ ವೀರ್ಯಮಸ್ಯೈ ಅದರ್ಶಯತು ಪಾಂಡವಾನ್ ಧಾರ್ತರಾಷ್ಟ್ರಾನ್ ಭೀಷ್ಮದ್ರೋಣ ದ್ರೌಣಿ ಕೃಪಾನ್ ಸ ಕರ್ಣಾನ್ ನಿರಾಯುಧಾನ್ ಚಕ್ರೇ ಏಕಕ್ಷಣೇನ ಲೋಕಶ್ರೇಷ್ಠಾನ್ ದೈವತೈಃ ಅಪಿ ಅಜೇಯಾನ್. ಪ್ರತ್ಯಕ್ಷಂ ವೋ ವೀರ್ಯಂ ಅಸ್ಯ ಈ ಶ್ರೀಕೃಷ್ಣ, ಕೇಶವನೇ ಈ ಶ್ರೀಕೃಷ್ಣ ನಿಮ್ಮ ಎದುರುಗಡೆ ಕೂತಿರೋದು. ಆ ಮಹಾಲಕ್ಷ್ಮಿಯೇ ರುಕ್ಮಿಣಿ ನಿಮ್ಮ ಎದುರುಗಡೆ ಕೂತಿರೋದು. ನೀವು ಈ ಭಗವಂತನ ಏನು ಸಾಮರ್ಥ್ಯ, ಇದನ್ನು ಏನು ಭಗವಂತನ ಶಕ್ತಿ, ಬಲ, ಭಗವಂತನ ಗುಣಗಳು, ಭಗವಂತನ ಜ್ಞಾನ, ಭಗವಂತನ ಸುಖ ಎಲ್ಲ ನೀವು ಪ್ರತ್ಯಕ್ಷವಾಗಿ ಕಂಡ್ರಲ್ವ. ಪ್ರತ್ಯಕ್ಷ ಅಂತೇಳಿದರೆ ನಮ್ಮ ಕಣ್ಣಿಂದ ನೋಡಬೇಕು, ಅದು ಪ್ರತ್ಯಕ್ಷ. ಸೊ ನೀವು ಭಗವಂತನ ಏನು ಸಾಮರ್ಥ್ಯ ಪ್ರತ್ಯಕ್ಷ ನೀವು ನೋಡಿದಿರಲ್ವಾ ಅಂತ ನಾರದರು ಕೇಳಿದಾಗ
ಆವಾಗ ಕುಂತಿಗಾಯಿತು, ನಾವು ಇಷ್ಟು ತನಕ ಕೇಳಿದ್ದು ನೋಡಲಿಲ್ಲ ಅಂದರೆ. ಆ ಕೃಷ್ಣನ ಹತ್ರ ಬರ್ತಾಳೆ ಕುಂತಿ, ಅರೆ ಭಗವಂತ ಒಂದು ಸಲ ತೋರಿಸಿ ಬಿಡ್ರಲ್ಲ ನಿಮ್ಮ ಸಾಮರ್ಥ್ಯ, ನಾವು ಕೇಳಿದ್ದಾಯಿತು, ನಮಗೆ ಇನ್ನೇನು, ನಮಗೆ ಸಂಶಯ ಏನಿಲ್ಲ, ಆದರೂ ಒಂದು ಸಲ ನೋಡಬೇಕು ಅಂತ ಆಗ್ತದೆ ನಿಮ್ಮ ಸಾಮರ್ಥ್ಯ, ಒಂದು ಸಲ ತೋರಿಸಿ ಬಿಡ್ತೀರಾ ಅಂತ ಕುಂತಿಗೆ ಏನಂತ ಹೇಳಿದರೆ, ಕುಂತಿಗೆ ಅಣ್ಣನ ಮಗ ಅಂತ ಸಲುಗೆ ಯಾರ ಹತ್ರ, ಭಗವಂತನ ಹತ್ರ. ಆ ಒಂದು ಸಲುಗೆ, ಎರಡನೇದ್ದು ಭಗವಂತನಲ್ಲಿ ಅತ್ಯಂತ ಅತಿಶಯವಾದ ಭಕ್ತಿ ಇರುವುದು ಕುಂತಿಗೆ, ಅಂಥ ಭಕ್ತಿಯಿಂದ ಬಂದ ಸಲುಗೆ. ಆದ್ದರಿಂದ ಕೇಳ್ತಾಳೆ, ಕುಂತಿಯಿಂದ ಯುಧೇ ಅರ್ಥಿತಃ, ಭಗವಂತ ನೀವು ಹೇಗೆ ಯುದ್ಧ ಮಾಡ್ತೀರಿ, ನೀವು ಎಲ್ಲವನ್ನು ಹೇಗೆ ಸೋಲಿಸಿ ಬಿಡ್ತೀರಿ, ನಿಮ್ಮನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಆಗೋದಿಲ್ಲ, ಯಾಕಂದರೆ ನೀವು ಸರ್ವೋತ್ತಮ, ನಿಮಗೆ ಅಚಿಂತ್ಯ ಶಕ್ತಿ ಇದೆ, ನಿಮ್ಮ ಶಕ್ತಿ ಎದುರುಗಡೆ ಬಾಕಿದ್ದವರೆಲ್ಲ ಏನಿಲ್ಲ, ಏನು ತೃಣಮಪಿ, ಅದು ತೃಣಕ್ಕೆ ಸಮಾನ ಬಾಕಿದ್ದವರೆಲ್ಲ. ಅಂಥ ಶಕ್ತಿ, ಅಪರಿಮಿತ ಶಕ್ತಿ ಹೊಂದಿದವರು, ಒಂಚೂರು ನಮಗೆ ನೀವು ತೋರಿಸಿದರೆ ನಮಗೆ ಕೃತಾರ್ಥರಾಗಿ ಬಿಡ್ತೇವೆ ನಾವು ಅಂತ ಕುಂತಿಯ ಯುಧೇ ಅರ್ಥಿತಃ, ಒಂದು ಭಗವಂತ ಹೇಗೆ ಯುದ್ಧ ಮಾಡ್ತಾರೆ, ಎಲ್ಲರನ್ನು ಹೇಗೆ ಸೋಲಿಸಿಬಿಡ್ತಾರೆ, ಹೇಗೆ ಯಾರಿಂದಲೂ ಭಗವಂತನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಕೇಶವ ಅಂತೇಳಿದರೆ ಬ್ರಹ್ಮರುದ್ರಾದಿಗಳಿಗೆ ಪ್ರವರ್ತಕರಾಗಿರುವಂತಹ ಈ ಭಗವಂತ ವೀರ್ಯಂ, ನಿಮ್ಮ ಸಾಮರ್ಥ್ಯ, ನಿಮ್ಮ ಅಚಿಂತ್ಯ ಶಕ್ತಿ, ದುರಂತ ಶಕ್ತಿ ಅಂತ ಅಂತ್ಯವೇ ಇಲ್ಲದ, ಅಪರಿಮಿತ ಮಿತಿಯೇ ಇಲ್ಲದ ನಿಮ್ಮ ಶಕ್ತಿಯನ್ನು ತೋರಿಸಿ ಅಂತ ಏನು ಅರ್ಥಿತಃ, ಯುದ್ಧವನ್ನು ನೋಡಬೇಕು, ನಿಮ್ಮ ಯುದ್ಧವನ್ನು ನೋಡಬೇಕು ಅಂತ ಅರ್ಥಿತಃ ಅಂದರೆ ಪ್ರಾರ್ಥನೆ ಮಾಡಲ್ಪಟ್ಟಾಗ ಕುಂತಿಯಿಂದ ಶ್ರೀಕೃಷ್ಣನೇ ಭಗವಂತನಿಗೆ, ಆಗ ಭಗವಂತ ಕೇಶವ ಭಗವಂತನು ವೀರ್ಯಂ ತನ್ನ ಸಾಮರ್ಥ್ಯವನ್ನು ಅಸ್ಯೈ ಅದರ್ಶಯತ್ ಅವಳಿಗೆ ತೋರಿಸಿದ. ಅಸ್ಯೈ ಅಂದರೆ ಅವಳಿಗೆ, ಅಸ್ಮೈ ಅಂದರೆ ಅವನಿಗೆ. ಸೊ ಪುರುಷ ಅಂದರೆ ಪುಲ್ಲಿಂಗ ಆದರೆ ಅಸ್ಮೈ ಅವನಿಗೆ, ಆಮೇಲೆ ಅಸ್ಯೈ ಅವಳಿಗೆ, ಹಾಗೆ ತಸ್ಮೈ ಅಂದರೆ ಅವನಿಗೆ, ತಸ್ಯೈ ಅಂದರೆ ಅವಳಿಗೆ. ಸೊ ತಸ್ಯೈ, ಸೊ ವೀರ್ಯಂ ಅಸ್ಯೈ, ವೀರ್ಯವನ್ನು, ತನ್ನ ಸಾಮರ್ಥ್ಯವನ್ನು, ತನ್ನ ಅಚಿಂತ್ಯ ಶಕ್ತಿಯನ್ನು ಅಸ್ಯೈ ಅದರ್ಶಯತ್ ಅಂದರೆ ತೋರಿಸಿದ ಕೃಷ್ಣ. ಅಸ್ಯೈ ಅವಳಿಗೆ, ಅದರ್ಶಯತ್ ಅಂತೇಳಿದರೆ ಹೇಗೆ ತೋರಿಸಿದ ಅಂತೇಳಿದರೆ ಯುದ್ಧದಲ್ಲಿ ನೋಡಬೇಕಂತೇಳಿದ್ದು. ಆದ್ದರಿಂದ ಎಲ್ಲ ಸಭಿಕರೇ, ಈ ರಾಜಸಭೆಯಲ್ಲಿರುವಂಥ ಎಲ್ಲ ರಾಜರುಗಳಿಗೂ ಏನು ಕೃಷ್ಣ ಆಜ್ಞೆ ಮಾಡ್ತಾನೆ, ಎಲ್ಲ ನಿಮ್ಮ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಸಜ್ಜಾಗಿ ನನ್ನ ಒಟ್ಟಿಗೆ ಯುದ್ಧ ಮಾಡಬೇಕು. ಇದು ಭಗವಂತನೊಟ್ಟಿಗೆ ನಾವು ಯುದ್ಧ ಮಾಡ್ತೇವೆ, ಅಯ್ಯೋ ಭಗವಂತನೊಟ್ಟಿಗೆ ಯುದ್ಧ ಮಾಡಬಾರ್ದು, ಎಲ್ಲ ತೆಗೆದುಹಾಕಿಬೇಡಿ, ನನ್ನ ಆಜ್ಞೆ ಇದು, ನೀವು ಯುದ್ಧ ಮಾಡಬೇಕು ಅಂತ ಯುದ್ಧ ಮಾಡಲಿಕ್ಕೆ ಹೇಳ್ತಾನೆ. ನಮಗೆ ಈ ಘಟನೆ ಓದುವಾಗ ನಮಗೆ ಮಧ್ವ ವಿಜಯದ ಒಂದು ಘಟನೆ ನೆನಪಾಗ್ತದೆ. ಯಾರಿಗದು ನೆನಪಿದೆಯಾ? ಆವಾಗ ಈ ಶಿಷ್ಯರೆಲ್ಲ ದೊಡ್ಡದಾಗಿ ಬಿಟ್ಟಿದ್ದಾರೆ ಅಂತೇಳಿದರೆ ಅವ್ರು ಹೇಳ್ತಾರೆ, ಈಗ ಸ್ವಲ್ಪ ನಮ್ಮ ಗುರುಗಳಿಗೆ ಮಾತಾಡಿಕೊಳ್ಳುವಾಗ ನಮ್ಮ ಗುರುಗಳಿಗೆ ಸ್ವಲ್ಪ ಪ್ರಾಯ ಆಯಿತಲ್ವಾ, ಮೊದಲಿನಷ್ಟು ಶಕ್ತಿ ಇಲ್ಲ ಅಲ್ವಾ ಅಂತ ಮಾತಾಡ್ಕೋತಿದ್ರು. ಮಧ್ವಾಚಾರ್ಯರಿಗೆ ಕಿವಿಗೆ ಬಿತ್ತು, ಓ ಶಿಷ್ಯರು ಈ ಥರ ತಿಳ್ಕೊಂಡಿದ್ದಾರಾ, ಸರಿ ಹಾಗಿದ್ದರೆ ಕೂಡಲೇ ಬಂದರು ಶಿಷ್ಯರೇ ಎಲ್ಲ ಬನ್ನಿ ಅಂತ. ಬಂದರು ಶಿಷ್ಯರೆಲ್ಲ ಕಂಗಾಲಾದರು, ಏನು ಒಂದೇ ಸಲಕ್ಕೆ ಆಚಾರ್ಯರು ಕರೀತಾರ ಅಂತ. ಸೊ ಎಲ್ಲ ಬಂದರು, ಹೇಳಿದರು ಈಗ ನನಗೂ ನಿಮಗೂ ಒಂದು ಸೈಡಲ್ಲಿ ನಾನು ಒಬ್ಬನೇ, ಇನ್ನೊಂದು ಸೈಡಲ್ಲಿ ನೀವೆಲ್ಲ ಎಷ್ಟು ಜನ ಇದ್ದೀರಿ, 35 ಜನನ 40 ಜನ ಇದ್ದೀರಲ್ವ, ಎಲ್ಲ ತರುಣರಲ್ವ ನೀವು, ಸರಿ ಎಲ್ಲ ಒಂದು ಸೈಡಲ್ಲಿ ನೀವು, ಒಂದು ಸೈಡಲ್ಲಿ ನಾನು, ಈಗ ನನಗೂ ನಿಮಗೂ ಮಲ್ಲ ಯುದ್ಧ.
ಯಾರಾದರೂ ಮನಸ್ಸಿನಲ್ಲಿ ಅಯ್ಯೋ ಗುರುಗಳೊಟ್ಟಿಗೆ ಯುದ್ಧ ಮಾಡಿದರೆ ನಮಗೆ ನರಕಕ್ಕೆ ಹೋಗ್ತೇವೆ ನಾವು, ಇಲ್ಲ, ಇದು ಗುರುಗಳ ಆಜ್ಞೆ. ಆದ್ದರಿಂದ ನಿಮ್ಮ ಪೂರ್ತಿ ಶಕ್ತಿ ಉಪಯೋಗಿಸಿ ನನ್ನೊಟ್ಟಿಗೆ ಯುದ್ಧ ಮಾಡಬೇಕು. ಯುದ್ಧ ಮಾಡೋದಂದ್ರೆ ಏನಿದು? ಮಲ್ಲ ಯುದ್ಧ, ನನಗೂ ನಿಮಗೂ ಮಲ್ಲ ಯುದ್ಧ ಅಂತ. ಸೊ ಇವರೆಲ್ಲ ಒಬ್ಬರೊಬ್ಬರು ನೋಡಿಕೊಂಡ್ರು. ಕೆಲವರಿಗೆ ಗೊತ್ತಾಯಿತು, ನಾವು ಹೇಳಿದ್ದನ್ನು ಕೇಳಿಸಿಕೊಂಡಿದ್ದಾರೆ ನಮ್ಮ ಗುರುಗಳು. ಏನಂತ ಹೇಳಿದ್ರೆ, ಗುರುಗಳಿಗೆ ಪ್ರಾಯ ಆಯಿತಲ್ವ ಅಂತ ಹೇಳಿದ್ದು, ಈಗ ಏನಂದರೆ ಆಜ್ಞೆ ಕೊಟ್ಟು ಬಿಟ್ಟಿದ್ದಾರೆ, ನಾವು ಪೂರ್ಣ ಶಕ್ತಿ ಉಪಯೋಗಿಸಿ ಅವರ ವಿರುದ್ಧ ನಾವೀಗ ಹೋರಾಡಲೇಬೇಕು ಅಂತ ಏನು ಮಾಡಿದರು, ಅವರೆಲ್ಲ ಆಚಾರ್ಯರ ಮೇಲೆ ಬಿದ್ದರು. ಯಾಕಂದರೆ ಆಚಾರ್ಯರದ್ದೇ ಆಜ್ಞೆ, ಗುರುಗಳ ಆಜ್ಞೆ ಇರುವಾಗ ಆಜ್ಞೆಯನ್ನು ಮೀರಿದರೂ ತಪ್ಪಾಗ್ತದೆ. ಸೊ ಏನು ಮಾಡೋದು, ಆಜ್ಞೆಯನ್ನು ಮೀರಬಾರ್ದು ಅಂತ ಹೇಳಿದ್ರು, ಬಿದ್ದರು. ಬಿದ್ದವರನ್ನು ಆಚಾರ್ಯರು ಏನು ಮಾಡಿದರು, ಒಂದೇ ಸ್ಥಳಕ್ಕೆ ಅಷ್ಟು ಜನರನ್ನು ವಾಪಸ್ಸು ಕೆಡವಿಬಿಟ್ರು. ಕೆಡವಿಬಿಟ್ಟು ಅಷ್ಟು ಜನರ ಮೇಲೆ ತನ್ನ ಹೆಬ್ಬೆರಳಿನಿಂದ ಒತ್ತಿದ್ರು. ಒತ್ತಿದ ಕೂಡಲೇ ಆ ಎಲ್ಲ ಅಷ್ಟು ಜನ ಯುವಕರು ಸತ್ತು ಹೋದಾಗ ಆಯ್ತು ಅವರಿಗೆ, ನಮ್ಮ ಪ್ರಾಣನೇ ಹೋಗ್ತದೆ ಅಂತ. ಆಚಾರ್ಯ ಗುರುಗಳೇ ನಮ್ಮನ್ನು ಒಂದು ಸ್ಥಳಕ್ಕೆ ಬಿಡಿ, ನಮ್ಮ ಪ್ರಾಣ ಒಂದು ಬಿಡಿ ಅಂತ, ನಮ್ಮ ಪ್ರಾಣ ಒಂದು ತೆಗಿಬೇಡಿ ಅಂತ. ಅಂದರೆ ಒಂದು ಹೆಬ್ಬೆರಳಿಂದ ಒತ್ತಿದ್ದು ಏನಾಯಿತು, ಅವರಿಗೆ ಪ್ರಾಣ ಸಂಕಟ ಆಯಿತು. 35-40 ಜನ ತರುಣರು ಅಂಥೇಳಿದರೆ ಅವ್ರು ಎಣಿಸಿದ್ದೇನು, ಆಚಾರ್ಯರಿಗೆ ಪ್ರಾಯ ಆಗಿದೆ ಅಂತ. ಆಚಾರ್ಯರು ತೋರಿಸಿದರು, ಪ್ರಾಯ ಆಗಿದೆಯಾ ಈಗ ಅಂಥೇಳಿದರೆ, ನಮ್ಮ ಜೀವ ಹೋಗ್ತದೆ ಬಿಡಿ ಅಂತ ಹೇಳುವಾಗ ಮೆಲ್ಲ ತೆಗೆದರು ಹೆಬ್ಬೆರಳನ್ನು. ಹೀಗೆ ಅಂಥೇಳಿದರೆ ಆಚಾರ್ಯರು ತನ್ನ ಸಾಮರ್ಥ್ಯವನ್ನು ವಾಯುದೇವರು ಅವರಿಗೆ ಶಿಷ್ಯರಿಗೆ ತೋರಿಸಿದ ಘಟನೆ ನೆನಪಾಗ್ತದೆ. ಇದೇ ರೀತಿ ಕುಂತಿಯಿಂದ ಪ್ರಾರ್ಥಿತನಾದ ಭಗವಂತ ಶ್ರೀಕೃಷ್ಣ ಯುದ್ಧದಲ್ಲಿ ಆ ಎಲ್ಲ ರಾಜರುಗಳಿಗೆ ನಿಮ್ಮ ಬಿಲ್ಲು ಬಾಣ ಹಿಡ್ಕೊಂಡು ಹೆದೆ ಏರಿಸಿ ರೆಡಿಯಾಗಿ ನನ್ನೊಟ್ಟಿಗೆ ಯುದ್ಧ ಮಾಡಬೇಕು, ಇದೇ ಈಗಲೇ ಅಂತ ಹೇಳಿದಾಗ ಅವರೆಲ್ಲ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರು. ಅಷ್ಟು ಜನ ಒಂದು ಸೈಡು, ಕೃಷ್ಣ ಮಾತ್ರ, ಭಗವಂತ ಮಾತ್ರ ಇನ್ನೊಂದು ಸೈಡು. ಸೊ ಯಾರೆಲ್ಲ ಇದ್ದಾರೆ ಅದರಲ್ಲಿ? ಪಾಂಡವರು ಇದ್ದಾರೆ, ಆ ದುರ್ಯೋಧನರ ಒಟ್ಟಿಗೆ ಬಂದವರು ಎಲ್ಲ ಇದ್ದಾರೆ, ಭೀಷ್ಮಾಚಾರ್ಯ ಇದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ದ್ರೌಣಿ ಅಂದರೆ ಅಶ್ವತ್ಥಾಮ ಇದ್ದಾನೆ, ಕೃಪಾ ಅಂತ ಹೇಳಿದರೆ ಕೃಪಾಚಾರ್ಯರಿದ್ದಾರೆ, ಕರ್ಣ ಇದ್ದಾನೆ. ಇಷ್ಟು ಜನ ಇದ್ದಾರೆ. ಒಂದೇ ಸಲಕ್ಕೆ ಎಲ್ಲರೂ ಭಗವಂತನೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾರೆ, ಬಾಣಗಳನ್ನು ಎಸಿತಾ ಇದ್ದಾರೆ. ಕೃಷ್ಣ ಒಂದು ಕ್ಷಣದಲ್ಲೇ ಅಷ್ಟು ಜನರನ್ನು ನಿರಾಯುಧನನ್ನಾಗಿ ಮಾಡಿದ. ನಿರಾಯುಧಾನ್ ಚಕ್ರೆ. ಎಷ್ಟು ಜನರ ಬಾಣ ಬಿಡುವುದೇನು, ಬಿಲ್ಲೇ ಇಲ್ಲ ಕೈಯಲ್ಲಿ. ಅಲ್ಲ, ಮತ್ತೊಬ್ಬನ ನೋಡ್ತಾನೆ, ಅವನ ಕೈಯಲ್ಲೂ ಬಿಲ್ಲಿಲ್ಲ. ಇನ್ನೊಬ್ಬರು ಹೇಳ್ತಾರೆ, ಯಾರ ಹತ್ರ ನೋಡಿದ್ರು ಬಿಲ್ಲಿಲ್ಲ, ಬಿಲ್ಲು ಕೆಳಗೆ ಬಿದ್ದಿದೆ ಕೈಯಿಂದ ಅಂತೇಳಿದ್ರೆ ಭಗವಂತನ ಶಕ್ತಿಯನ್ನು ತೋರಿಸಿದ್ದು. ಅಷ್ಟು ಜನ ಬಿಲ್ಲಿಗೆ ಹೆದೆ ಏರಿಸಿ ಬಾಣ ಪ್ರಯೋಗ ಮಾಡಿದ್ದಾರೆ. ಒಂದು ಸೈಡಿಂದ ಇನ್ನೊಂದು ಸೈಡಿಂದ ಭಗವಂತ ಅಷ್ಟು ಜನರ ಬಿಲ್ಲು ಬಾಣಗಳನ್ನು ಕೆಳಕ್ಕೆ ಉರುಳಿಸಿದ್ದಾನೆ. ಒಬ್ಬರ ಕೈಯಲ್ಲಿಯೂ ಬಿಲ್ಲಾಗಲಿ, ಬಾಣ ಆಗಲಿ, ಅಥವಾ ಗದೆ ಆಗಲಿ, ಅಥವಾ ತಳವಾರ ಖಡ್ಗ ಆಗಲಿ, ಯಾವ ಆಯುಧ ಇದ್ದರೂ, ಯಾವುದ ಆಯುಧವನ್ನು ಅವರು ಹಿಡ್ಕೊಂಡಿದ್ದಾರೋ ಆ ಎಲ್ಲ ಆಯುಧ ಕೆಳಗೆ ಬಿದ್ದಿದೆ. ನಿರಾಯುಧಾನ್ ಚಕ್ರೆ. ಭಗವಂತ ಅವರನ್ನು ಅಷ್ಟು ಜನರನ್ನು ನಿರಾಯುಧನನ್ನಾಗಿ ಮಾಡಿದ. ಸೊ ಏಕಃ ಕ್ಷಣೇನ, ಒಂದೇ ಒಂದು ಕ್ಷಣದಲ್ಲಿ ಲೋಕಶ್ರೇಷ್ಠಾನ್ ದೈವತೈ ಅಪಿ ಅಜೇಯಾನ್. ಲೋಕಶ್ರೇಷ್ಠಾನ್ ಅಂತೇಳಿದರೆ ಈ ಲೋಕಶ್ರೇಷ್ಠ ಪರಾಕ್ರಮಿಗಳು ಇವರು ಅಂಥೇಳಿದರೆ ಅಲ್ಲಿ ಎದುರುಗಡೆ ಕೂತಿರುವಂತಹ ಕರ್ಣ ಆಗಲಿ, ಕೃಪಾಚಾರ್ಯ ಆಗಲಿ, ಅಶ್ವತ್ಥಾಮ ಆಗಲಿ, ಭೀಷ್ಮಾಚಾರ್ಯ ಆಗಲಿ, ದ್ರೋಣಾಚಾರ್ಯ ಆಗಲಿ, ಅಥವಾ ಪಾಂಡವರು, ಭೀಮ, ಅರ್ಜುನ, ಯಾರಾದರೂ ಕಡಿಮೆಯವರಿದ್ದಾರಾ? ದುರ್ಯೋಧನ ಆಗಲಿ, ದುಶ್ಯಾಸನ ಆಗಲಿ, ಜಯದ್ರಥ ಆಗಲಿ, ಯಾರೂ ಕಡಿಮೆಯವರಿಲ್ಲ ಅಂಥೇಳಿದರೆ ಎಲ್ಲರೂ ಅತಿರಥ ಮಹಾರಥರು. ಒಬ್ಬರ ಕೈಯಲ್ಲಿಯೂ ಆಯುಧ ಇಲ್ಲ, ಹಾಗೆ ಮಾಡಿಬಿಟ್ಟ. ನಿರಾಯುಧಾನ್ ಅಂದರೆ ಆಯುಧರಹಿತರನ್ನಾಗಿ ಚಕ್ರೆ ಕೃಷ್ಣ ಮಾಡಿದ. ಚಕ್ರೆ ಇದ್ದದ್ದು ಸಂಧಿಯಾಗಿ ಚಕ್ರ ಅಂತಾಗಿದೆ. ನಿರಾಯುಧಾನ್ ಚಕ್ರ ಅಂದರೆ ಚಕ್ರೆ ಮಾಡಿದ. ಏಕಕ್ಷಣೇನ, ಒಂದು ಕ್ಷಣದಲ್ಲಿ, ಒಂದೇ ಕ್ಷಣದಲ್ಲಿ, ಏಕಕಾಲದಲ್ಲಿ ಅಷ್ಟು ಜನರ ಆಯುಧ ಕೆಳಗೆ ಬಿತ್ತು.
ಅಂದರೆ ಸಾಮಾನ್ಯದವರವರು ಅಲ್ಲ, ಲೋಕಶ್ರೇಷ್ಠ ಅತಿರಥ ಮಹಾರಥರು. ಅವರ ಪರಿಸ್ಥಿತಿ ಈ ರೀತಿ ಮಾಡಿದ. ಯಾರು ಅಂದರೆ ಭಗವಂತ ದೈವತೈಹಿ ಅಪಿ ಅಜೇಯಾನ್. ಯಾವ ದೇವತೆಗಳು ಬಂದರೂ ಆ ದೇವತೆಗಳು, ರಾಕ್ಷಸರು, ಮನುಷ್ಯರು ಎಲ್ಲ ಒಟ್ಟಾಗಿ ಬಂದರೂ ಕೂಡ ಭಗವಂತನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ದೇವತೈಹಿ ಅಪಿ, ದೇವತೆಗಳಿಂದಲೂ ಕೂಡ ಅಜೇಯಾನ್, ಜಯಿಸಲಾಗದ ಭಗವಂತ. ರಾಮಾಯಣದಲ್ಲಿ ಕೂಡ ಇದು ಅಂದರೆ ಇದೇ ನಾವು ಅಧ್ಯಾಯ 1ರಿಂದ 9ನೇ ಅಧ್ಯಾಯ, ಸೊ ಮೊದಲಿನ 2 ಅಧ್ಯಾಯ ಬಿಟ್ಟರೆ ಉಳಿದ ಅಧ್ಯಾಯಗಳಲ್ಲಿ 4ನೇ ಅಧ್ಯಾಯದಿಂದ ಅಲ್ವಾ ರಾಮಾಯಣ ಇದ್ದದ್ದು. ಸೊ ನಾವು ರಾಮಾಯಣ ಓದುವಾಗ ಅಲ್ಲಿ ಸಹ ಬಂದಿದೆ. ಏನಾಗಿದೆ ಅಂತ ಹೇಳಿದ್ರೆ, ವಿಭೀಷಣ ರಾವಣ ಓಡಿಸಿದ ವಿಭೀಷಣನನ್ನು. ರಾಮನನ್ನು ನೀನು ನನ್ನ ಎದುರುಗಡೆ ನೀನು ಹೊಗಳುವುದಿದ್ದರೆ ನೀನು ನಿನ್ನ ಅಣ್ಣನಿಗೆ ಅವಮಾನ ಮಾಡಿದ್ದು ಅಂತ ಲೆಕ್ಕ. ಆದ್ದರಿಂದ ನೀನು ನನ್ನ ಕಣ್ಣೆದುರುಗಡೆ ಇರಬಾರ್ದಿತ್ತು. ನನ್ನ ಶತ್ರುವನ್ನು ನನ್ನ ಎದುರುಗಡೆ ನೀನು ಏನು ಕೊಂಡಾಡಿದ್ದಿ, ಅವನು ಮಹಾಬಲಿಷ್ಠ ಅಂಥೇಳಿ ಇನ್ಯಾರಾದರೂ ಈ ಮಾತು ಹೇಳಿದರೆ ಅವರ ರುಂಡ ಹಾರಿಸಿಬಿಡ್ತಿದ್ದೆ. ನೀನು ನನಗೆ ನನ್ನ ಭ್ರಾತೃ ಸಹೋದರ ಆದ ಕಾರಣ ನಿನ್ನನ್ನು ನಾನು ಗಡೀಪಾರು ಮಾಡಿಬಿಡ್ತೇನೆ ಅಂತ ಅವನನ್ನು ಓಡಿಸಿದಾಗ ವಿಭೀಷಣ ಪ್ರಾಣದ ರಕ್ಷಣೆಗೋಸ್ಕರ ಬಂದು ಶ್ರೀರಾಮನ ಕಾಲಿಗೆ ಬಿದ್ದಾಗ ಎಲ್ಲರೂ ಹೇಳ್ತಾರೆ, ಸುಗ್ರೀವ ಕೂಡ ಹೇಳ್ತಾನೆ ಏನಂತ ಹೇಳಿದ್ರೆ, ಇವ ಶತ್ರು ಪಾರ್ಟಿಯಿಂದ ಬಂದದ್ದು ಈ ವಿಭೀಷಣ, ಇವನು ರಾವಣನ ಸಹೋದರ, ಆದ್ದರಿಂದ ನಾವು ಇವನನ್ನು ಸೇರಿಸಿಕೊಳ್ಳಬಾರದು, ಇದು ಯುದ್ಧ ನೀತಿಯೂ ಅಲ್ಲ ರಾಜನೀತಿಯೂ ಅಲ್ಲ ಅಂತ ಹೇಳಿದಾಗ ಶ್ರೀರಾಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನನಗೆ ಯಾರು ಶರಣು ಹೋಗ್ತಾರೋ ಅವರಿಗೆ ಶರಣಾಗತ ವತ್ಸಲ ಅಂತೇಳಿದರೆ, ನನಗೆ ಯಾರು ಬಂದು ನಮಸ್ಕಾರ ಮಾಡ್ತಾರೋ, ನನಗೆ ಶರಣಾಗ್ತಾರೋ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ನಾನಿರೋದು. ಒಂದು ವೇಳೆ ಅಂಥವರಿಗೆ ರಕ್ಷಣೆ ಕೊಡಲಿಕ್ಕೆ ನಾನು ಇಲ್ಲ ಅಂದರೆ ನಾನು ಭಗವಂತ ಅಂತ ಹೇಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪುರಂದರದಾಸರು ಹೇಳಿದಾಗಾಗ್ತದೆ, ಶರಣಾಗತ ವತ್ಸಲ ಅಂತ ಯಾಕೆ ಮತ್ತೆ ನಿನಗೆ ಬಿರುದಿರುವುದು, ನೀನು ರಕ್ಷಣೆ ಕೊಡಬೇಕಲ್ವ ಅಂತ. ಹಾಗೆ ಆವಾಗ ಶ್ರೀರಾಮ ಅದೇ ಮಾತು ಹೇಳ್ತಾನೆ, ನನಗೆ ಶರಣು ಹೋಗಿದ್ದಾನೆ ಈ ವಿಭೀಷಣ, ಆದ್ದರಿಂದ ಹಾಗೆ ಮೆಲ್ಲ ನೋಡ್ತಾನೆ ಹನುಮಂತನ ಮುಖ. ಹನುಮಂತ ಹೇಳ್ತಾನೆ, ಇವನಿಗೆ ರಕ್ಷಣೆ ಕೊಡುವಂಥದ್ದು ಅತ್ಯಂತ ಅದು ಸಹಜವೂ ಹೌದು, ಆದ್ದರಿಂದ ಯಾವ ಒಂದು ತೊಂದರೆಯೂ ಇಲ್ಲ ಅಂತ ಹೇಳಿದಾಗ ಶ್ರೀರಾಮಚಂದ್ರ ಹೇಳ್ತಾರೆ ಅಲ್ಲಿ ಏನಂತ ಹೇಳಿದರೆ, ಇಡೀ ಎಲ್ಲ ಈಗ ವಿಭೀಷಣ ಬಂದದ್ದು ಒಬ್ಬ ರಾಕ್ಷಸ, ಅಂದರೆ ರಾಕ್ಷಸನ ಕಡೆಯಿಂದ ಬಂದವನು ಒಬ್ಬ. ಸೊ ಎಲ್ಲ ರಾಕ್ಷಸರು, ಎಲ್ಲ ದೇವತೆಗಳು, ಎಲ್ಲ ಮನುಷ್ಯರು, ಎಲ್ಲ ಚೇತನರು ಅಂತ ಯಾರಿದ್ದಾರೆ ಎಲ್ಲ ಪ್ರಾಣಿಗಳು ಏಕಕಾಲದಲ್ಲಿ ಬಂದು ನನ್ನ ಮೈ ಮೇಲೆ ಯುದ್ಧ ಮಾಡಿದರೂ ಅಷ್ಟು ಜನರನ್ನು ನಾನು ಸೋಲಿಸಿಬಿಡ್ತೇನೆ ಅಂತೇಳಿದರೆ ನನ್ನ ಎದುರುಗಡೆ ಯಾರಿಗೂ ನಿಲ್ಲುವ ಸಾಮರ್ಥ್ಯ ಇಲ್ಲ ಅಂತ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಇದೇ ಮಾತು ಹೇಳ್ತಾನೆ. ಇಲ್ಲಿ ಶ್ರೀಕೃಷ್ಣ ಅದನ್ನು ಮಾಡಿ ತೋರಿಸಿಯೂ ಆಯಿತು. ಸೊ ಈ ರೀತಿ ದೈವತೈಹಿ ಅಪಿ ಅಜೇಯಾನ್ ಅಂತ ಶ್ರೀಕೃಷ್ಣ ಭಗವಂತ. ಸೊ 38ನೇ ಶ್ಲೋಕ, ನಿಮಗೆಲ್ಲ ಶ್ರೀಕೃಷ್ಣನ ಸಾಮರ್ಥ್ಯ ಪ್ರತ್ಯಕ್ಷವಾಗಿ ಕಂಡಿದೆ ಅಂತ ನಾರದರು ಹೇಳಿದಾಗ ಅದನ್ನು ಕುಂತಿ ಬಂದು ಕೃಷ್ಣನ ಹತ್ರ ಪ್ರತ್ಯಕ್ಷವಾಗಿ ಒಂದ್ಸಲ ತೋರಿಸಿಯೇ ಬಿಡ್ರಲ್ಲ ಅಂತ, ನೀವು ಯುದ್ಧ ಮಾಡುವುದನ್ನು ನೋಡಬೇಕು, ನೀವು ಎದುರಾಳಿಗಳನ್ನು ನೀವು ಹೇಗೆ ಬಗ್ಗು ಬಡಿಸಿ ಬಿಡ್ತೀರಿ ಒಂದ್ಸಲ ನಮಗೆ ಕಣ್ಣಾರೆ ನೋಡಬೇಕು ಅಂತ ಹೇಳಿದಾಗ ಭಗವಂತ ತನ್ನ ಸಾಮರ್ಥ್ಯವನ್ನು ಅಸ್ಯೈ ಅವಳಿಗೆ ತೋರಿಸಿದ. ಹೇಗೆ ಅಂತ ಹೇಳಿದ್ರೆ, ದೇವತೆಗಳಿಂದಲೂ ಜಯಿಸಲಾಗದ ಅಂತೇಳಿದ್ರೆ ಈ ಭಗವಂತ. ಅದೇ ರೀತಿ ಇಲ್ಲಿ ಬಂದಿರುವಂತಹ ಈ ಭೀಷ್ಮಾಚಾರ್ಯರೋ ಈ ದ್ರೋಣಾಚಾರ್ಯರೋ ಇವರೆಲ್ಲ ಕೆಲವರಂತೂ ದೇವತೆಗಳಿಂದಲೂ ಅವರನ್ನೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅತಿರಥ ಮಹಾರಥರಾದ ಯಾರು ಲೋಕಶ್ರೇಷ್ಠ ಪರಾಕ್ರಮಿಗಳಾದ ಪಾಂಡವರು, ಕೌರವರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಕರ್ಣ, ಹೀಗೆ ಎಷ್ಟು ಜನ ರಾಜರುಗಳಲ್ಲಿ ಕೂತಿದ್ದಾರೋ ಅವರೆಲ್ಲರನ್ನೂ ಕೂಡ ಒಂದೇ ಕ್ಷಣದಲ್ಲಿ ಏಕಕ್ಷಣೇನ ನಿರಾಯುಧಾನ್ ಚಕ್ರೇ ನಿರಾಯುಧರನ್ನಾಗಿ ಮಾಡಿದ.
ಕುಂತಿ ಶ್ರೀಕೃಷ್ಣನ ಅಗಾಧ ಮಹಿಮೆಯನ್ನು ಕಣ್ಣಾರೆ ಕಾಣಲು ಅಪೇಕ್ಷಿಸಿದಾಗ ಶ್ರೀಕೃಷ್ಣ ತತ್ಕ್ಷಣವೇ ಅಲ್ಲಿ ನೆರೆದಿದ್ದ ಪಾಂಡವಾದಿ ಸಮಸ್ತ ಲೋಕವೀರರನ್ನು ಒಂದೇ ಕ್ಷಣದಲ್ಲಿ ಆಯುಧರನ್ನಾಗಿ ಮಾಡಿ ತನ್ನ ಸಾಮರ್ಥ್ಯ ತೋರಿಸಿಕೊಟ್ಟ ಅಂತ ಹೇಳುವಾಗ ನಮಗೆ ಸ್ವಲ್ಪ ಸಂದೇಹ ಬರ್ತದೆ. ಅಂದರೆ ಈ ಬಾಕಿದ್ದವರನ್ನೆಲ್ಲ ಸೋಲಿಸಿದ ಸರಿ, ಅಲ್ಲಿ ವಾಯುದೇವರು ಭೀಮಸೇನ ಕೂತಿದ್ದಾರಲ್ಲ, ಅವ್ರದ್ದು ಏನು ಸಂಗತಿ ಅಂತ ಒಂಚೂರು ಆ ಭೀಮಸೇನ ಕೂತಿದ್ದಾರೆ ಅಲ್ಲಿ, ಅವರನ್ನು ಸಹ ಸೋಲಿಸಿದ್ದು. ಹಾಗಾದರೆ ಭೀಮಸೇನ ಕೂಡ ಬಿಲ್ಲು ಬಾಣ ತೆಗೆದು ಬಾಣ ಎಸೆದಿದ್ದಾನೋ ಭಗವಂತನ ಮೇಲೆ. ಯಾಕಂದರೆ ಮಹಾಭಾಗವತ ಧರ್ಮ ಅದು ಒಂದು ಸಲನೂ ಭಾಗವತ ಧರ್ಮವನ್ನು ಮೀರಲೇ ಇಲ್ಲ ಭೀಮಸೇನ. ಹಾಗಾದರೆ ಶ್ರೀಕೃಷ್ಣನ ವಿರುದ್ಧ ಭೀಮಸೇನ ಕೂಡ ಒಂದು ವೇಳೆ ಬಿಲ್ಲು ಬಾಣ ಹೂಡಿದ್ದಾನೋ, ಅಲ್ಲ ಹೂಡಿದ್ರೂ ತಪ್ಪಿಲ್ಲ. ಯಾಕಂದರೆ ಭಗವಂತಂದೇ ಆಜ್ಞೆ, ನನ್ನ ವಿರುದ್ಧ ನೀವು ಯುದ್ಧ ಮಾಡಲೇಬೇಕು. ಸೊ ಆಜ್ಞೆ ಕೊಟ್ಟಾಗ ಏನು ಮಾಡಲಿಕ್ಕಾಗ್ತದೆ. ಆದರೂ ಭೀಮಸೇನ ಏನು ಮಾಡಿದ್ದಾನಂತ ಒಂದು ಸಂದೇಹ ಇರ್ತದಲ್ವಾ ಅಂತ ಹೇಳಿದರೆ ವೈಲರೆ, ವ್ರತಂ ಭೀಮಸ್ಯಾಸ್ತಿ ನೈವಾಭಿಕೃಷ್ಣಂ ಹಿಯಾಮಿತಿ ಸ್ಮಾಜ್ಞಯ ತಸ್ಯ ವಿಷ್ಣೋಃ ಚಕ್ರಂ ವ್ರತಾಸ್ಯಾಗ್ರಹೀತ ಪ್ರಣಮ್ಯ ಕೃಷ್ಣಂ ಸತಂ ಕೇಶವೋಪಾಹರಶ್ಚ 79ನೇ ಶ್ಲೋಕ. ಭೀಮನಿಗೆ ತಾನು ಕೃಷ್ಣನನ್ನು ಎದುರಿಸಿ ಹೋರಾಡೆನು ಎಂಬುವ ನಿಯಮವಿದೆ. ಆದ್ದರಿಂದ ಯುದ್ಧವನ್ನು ಮಾಡು ಎನ್ನುವ ಆ ಕೃಷ್ಣನ ಅಪ್ಪಣೆಯಿಂದಲೇ ಆ ಭೀಮನು ಕೃಷ್ಣನನ್ನು ನಮಸ್ಕರಿಸಿ ಆಜ್ಞೋಲ್ಲಂಘನ ಭೀತಿಯಿಂದ ರಥಚಕ್ರವನ್ನೇ ಹಿಡಿದನು. ಅಂದರೆ ಯುದ್ಧ ಮಾಡಲಿಲ್ಲ. ಆದರೂ ಆ ಕೇಶವನು ತನ್ನ ವೀರೋತ್ಕರ್ಷವನ್ನು ತೋರಿಸುವುದಕ್ಕಾಗಿ ಆ ಭೀಮನನ್ನೇ ಅಪಹರಿಸಿದನು. ಅಂದರೆ ತನ್ನ ಬಾಹುಬಲದಿಂದ ರಥದಿಂದ ಬಿಡಿಸಿ ದೂರಕ್ಕೆ ಬಿಸಾಡಿದನು. ವ್ರತಂ ಭೀಮಸ್ಯ ಅಸ್ತಿ ನೈವಾಭಿಕೃಷ್ಣಂ ಇಯಾಂ ಇತಿ ಸ್ಮಾಜ್ಞಯಾ ತಸ್ಯ ವಿಷ್ಣೋಃ ಇಯಾಂ ಇತಿ ಸ್ಮ ಆಜ್ಞಯಾ ತಸ್ಯ ವಿಷ್ಣೋಃ ಚಕ್ರಂ ರಥಸ್ಯ ಅಗ್ರಹೀತ್ ಸ ಪ್ರಣಮ್ಯ ಕೃಷ್ಣಂ ಸತಂ ಕೇಶವೋಪಹರಾಚ್ಚ ಕೇಶವೋ ಅಪಹರಚ್ಚ. ವೃತಂ ಭೀಮಸ್ಯ ಅಸ್ತಿ. ಭೀಮಸೇನ ವಾಯುದೇವರ ಅವತಾರ, ಭಗವಂತನ ಸೇವಕ. 3 ಅವತಾರಗಳಲ್ಲಿ ಹನುಮಂತ ಇರಲಿ, ಭೀಮಸೇನ ಇರಲಿ, ಮಧ್ವಾಚಾರ್ಯರಿರಲಿ, ಭಗವಂತನ ಸೇವಕರು. ಭಗವಂತ ಏನು ಅಪೇಕ್ಷಿಸ್ತಾರೆ? ಭೂಭಾರ ಹರಣ ಆಗಬೇಕು, ಧರ್ಮ ಸ್ಥಾಪನೆ ಆಗಬೇಕು, ಸರಿಯಾದ ಜ್ಞಾನ ಎಲ್ಲರಿಗೂ ಸಿಗಬೇಕು. ಸೊ ಭಗವಂತ ಏನು ಅಪೇಕ್ಷಿಸ್ತಾನೆ ಆ ಕಾರ್ಯವನ್ನು ನಡೆಸಿಕೊಡುವವರು ಈ 3 ಜನ. ಇವರು ಏನು ಅಂತ ಹೇಳಿದರೆ ವಾಯುದೇವರ ಅವತಾರಿಗಳು. ಹಾಗಾದರೆ ಭೀಮಸೇನಂದು ಏನು ವ್ರತ ಇದೆ? ಅವತ್ತು ನಾವು ನೋಡಿದ್ದೇವೆ, ಗದಾ ಯುದ್ಧದ ಏನು ಕಲಿಬೇಕು ಅಂತ ಆಗುವಾಗ ಶ್ರೀಕೃಷ್ಣ ಭೀಮಸೇನನ್ನು ಕರೆದು, ನಾನು ನಿಮಗೆ ಗದ ಹೇಳಿಕೊಡ್ತೇನೆ, ಗದಾ ಯುದ್ಧ ಹೇಗೆ ಮಾಡಬೇಕಂತ ಹೇಳಿದಾಗ ಭೀಮಸೇನ, ಇಲ್ಲ ನಾನು ಅದನ್ನು ಬಲರಾಮನಿಂದ ಕಲಿತೇನೆ ಅಂತ ಹೇಳಿದ್ದು. ಯಾಕೆ ಅಂತ ಹೇಳಿದರೆ, ಒಂದು ವೇಳೆ ಗದಾಯುದ್ಧ ಭಗವಂತ ಭೀಮಸೇನಿಗೆ ಹೇಳಿಕೊಡೋದಿದ್ದರೆ ಅವಾಗೇನಾಗ್ತದೆ, ಒಂದು ಗದೆ ಕೃಷ್ಣ ಹಿಡ್ಕೊಳ್ಳೋದು, ಇನ್ನೊಂದು ಗದೆ ಭೀಮಸೇನ ಹಿಡ್ಕೊಳ್ಳೋದು. ಕೃಷ್ಣ ಭೀಮನಿಗೆ ಹೊಡಿಬೇಕು, ಭೀಮ ಕೃಷ್ಣನಿಗೆ ಹೊಡಿಬೇಕು. ಭೀಮಸೇನ ಕೃಷ್ಣನಿಗೆ ಭಗವಂತನಿಗೆ ಹೊಡಿಲಿಕ್ಕಾಗ್ತದ? ಆಗುವುದಿಲ್ಲ ಅಂತ ಹೇಳಿಬಿಟ್ಟು, ನಾನು ಕಲಿಯುವುದೇ ಇಲ್ಲ ಭಗವಂತನ ಹತ್ರ, ನಾನು ಗದೆಯನ್ನು ಭಗವಂತನಿಗೆ ತೋರಿಸೋದು ಕೂಡ ಇಲ್ಲ, ಹೊಡೆಯುವುದು ಬಿಡಿ, ನಾನು ಎತ್ತುವುದು ಕೂಡ ಇಲ್ಲ ಭಗವಂತನ ವಿರುದ್ಧ ಅಂತ ಕೂತವನು ಭೀಮಸೇನ. ಆದ್ದರಿಂದ ವೃತಂ ಭೀಮಸ್ಯ ಅಸ್ತಿ, ಭೀಮಸೇನನ ವ್ರತವೇ ಇದೆ. ಏನಂತ? ನೈವಾಭಿ ಕೃಷ್ಣಂ, ನಾನು ಕೃಷ್ಣನಿಗೆ ಭಗವಂತನಿಗೆ ನೈವ ಅಭಿ, ಅಭಿ ಅಂದರೆ ಎದುರಿಸಿ ಹೋಗುವುದು, ಅಭಿ ಮುಖತ, ಮುಖ ಅಂತೇಳಿದರೆ ಭಗವಂತನ ಎದುರು ನಿಲ್ಲುವುದು ಕೂಡ ಇಲ್ಲ ನಾನು. ಅಂದರೆ ನನಗೆ ಆ ಸಾಮರ್ಥ್ಯನೇ ಇಲ್ಲ. ನಾನು ಭಗವಂತನ ಸೇವಕ. ನನ್ನ ಏನು, ನಾನು ಎಲ್ಲಿರಬೇಕು? ನಾನು ಭಗವಂತನ ಚರಣಕಮಲದಲ್ಲಿ ಇರಬೇಕು. ನಾನು ಭಗವಂತನ ಎದುರು ಇರುವಂಥವನು ನಾನಲ್ಲ, ನನಗೆ ಆ ಸಾಮರ್ಥ್ಯ ಇಲ್ಲ ಅಂತ ಭೀಮಸೇನ.
ವೃತಂ ಭೀಮಸ್ಯ ಅಸ್ತಿ. ಭೀಮನಿಗೆ ಅಂಥ ವ್ರತ ಇದೆ. ಏನದು? ಶುದ್ಧ ಭಾಗವತ ಧರ್ಮದ ವ್ರತ. ಸೊ ಅಂತೇಳಿದ್ರೆ ಒಂದು ಸಲನೂ ಭಗವಂತನ ವಿರುದ್ಧ ಭೀಮಸೇನ ಯೋಚನೆ ಕೂಡ ಮಾಡುವುದಿಲ್ಲ. ಹಾಗಿರುವಾಗ ನೈವ ಅಭಿ ಕೃಷ್ಣಂ, ಕೃಷ್ಣ ಭಗವಂತನನ್ನು ನೈವ ಅಭಿ ಎದುರಿಸುವುದು, ಮುಖಾಮುಖಿ ಇರುವುದು ಇಲ್ಲವೇ ಇಲ್ಲ. ಇಯಾಮಿತಿ ಸ್ಮ ಅಂತ ಒಂದು ವ್ರತವನ್ನು ಇಟ್ಟುಕೊಂಡಿರುವಂತಹ ಯಾರು? ಈ ಭೀಮಸೇನ. ಈಗ ಹಾಗಾದರೆ ಭಗವಂತ ಆಜ್ಞೆ ಕೊಟ್ಟಾಗ ಏನಾಯಿತು ಅನ್ನುವಂಥದ್ದು ನಮಗೆ ಸಂದೇಹ. ಸೊ ಇತಿ ಸ್ಮ, ಹೀಗಿರುವಾಗ ಆಜ್ಞೆಯ ತಸ್ಯ ವಿಷ್ಣು. ಈಗ ಆಜ್ಞೆ ಕೊಟ್ಟಿದ್ಯಾರು? ಭಗವಂತ ಮಹಾವಿಷ್ಣುವೇ ಆ ಶ್ರೀಕೃಷ್ಣ, ಭಗವಂತ ನಾರಾಯಣನೇ ಆ ಶ್ರೀಕೃಷ್ಣ. ಸೊ ಶ್ರೀಕೃಷ್ಣ ಆಜ್ಞೆ ಕೊಟ್ಟಿದ್ದಾನೆ, ಎಲ್ಲರೂ ಆಯುಧಗಳನ್ನು ಎತ್ತಿ ನನ್ನ ಮೇಲೆ ಯುದ್ಧ ಮಾಡಬೇಕು ಅಂತ. ಸೊ ಆಗ ಅಂತೇಳಿದ್ರೆ ನಾನಂತೂ ಯುದ್ಧ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಕೂತವನು ಭೀಮಸೇನ. ಈಗ ಏನು ಮಾಡ್ತಾನೆ ಭೀಮಸೇನ? ಆಜ್ಞೆ ಕೊಟ್ಟಿದ್ದಾನೆ. ತಸ್ಯ ವಿಷ್ಣು, ವಿಷ್ಣುವಿನ ಆಜ್ಞೆ, ಭಗವಂತನ ಆಜ್ಞೆ. ಎಲ್ಲರೂ ನೀವು ನಿಮ್ಮ ಬಿಲ್ಲು ಬಾಣ ಹೂಡಿ ನಿಮ್ಮ ಆಯುಧವನ್ನು ಎತ್ತಿ ನನ್ನ ಮೇಲೆ ಪ್ರಹಾರ ಮಾಡಿ ಅಂತ ಇದು ಆಜ್ಞೆ ಕೊಟ್ಟಾಗ ಆವಾಗ ಏನು ಮಾಡಿದ ಭೀಮ ಅಂತೇಳಿದರೆ, ಹಾಗಾದರೆ ಕೃಷ್ಣ ಎಲ್ಲಿ ಕೂತಿದ್ದಾನೆ ಯುದ್ಧ ಮಾಡೋದು ಅಂತೇಳಿದರೆ? ಕೃಷ್ಣ ರಥದಲ್ಲಿ ಅಲ್ಲಿ ಕೂತಿದ್ದಾನೆ ಯುದ್ಧ ಮಾಡಲಿಕ್ಕೆ. ಎದುರುಗಡೆ ಎಲ್ಲ ರಾಜರುಗಳ ರಥ ಇದೆ ಅಂತ ಇಟ್ಕೊಳ್ಳಿ. ಈ ಭೀಮಸೇನ ಏನು ಮಾಡ್ತಾನೆ ಅಂತೇಳಿದರೆ, ಹೋಗಿ ಶ್ರೀಕೃಷ್ಣನ ರಥದ ಚಕ್ರವನ್ನು ಹಿಡ್ಕೊಂಡ್ಬಿಡ್ತಾನೆ. ಚಕ್ರಂ ರಥಸ್ಯ ಅಗ್ರಹೀತ್ ಸ ಪ್ರಣಮ್ಯ ಅಂತೇಳಿದರೆ ಏನಿದು? ಕೃಷ್ಣನ ರಥದ ಚಕ್ರವನ್ನು ಹಿಡ್ಕೊಳ್ಳೋದು ಅಂತೇಳಿದರೆ ನಿಮ್ಮನ್ನು ನಾನು ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ. ಕೃಷ್ಣನ ರಥದ ಚಕ್ರವನ್ನು ಭೀಮಸೇನ ಹೋಗಿ ಹಿಡ್ಕೊಂಡ್ಬಿಟ್ಟ. ಏನದರ ಅರ್ಥ? ನಿಮ್ಮನ್ನು ನಾನು ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ, ಯುದ್ಧ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ. ಅಂದರೆ ನಾನು ಇಷ್ಟು ಮಾತ್ರ ಮಾಡ್ತೇನೆ ಅಂದರೆ ಅದು ಏನು? ನನ್ನ ಎದುರಿಗೆ ನೀವು ಯುದ್ಧ ಮಾಡಬೇಕಂದ್ರೆ ನಾನು ಯುದ್ಧ ಮಾಡೋದು ಈ ಥರ, ಏನು? ನಿಮ್ಮನ್ನು ರಥದಲ್ಲಿ ಚಲಿಸಲಿಕ್ಕೆ ಬಿಡುವುದಿಲ್ಲ. ಹೋಗಿ ಕೃಷ್ಣ ಕೂತಿರುವಂಥ ರಥದ ಚಕ್ರವನ್ನು ಹಿಡ್ಕೊಂಡ್ಬಿಟ್ಟಿದೆ ಗಟ್ಟಿಯಾಗಿ. ನಿಮ್ಮನ್ನು ಆ ಕಡೆ ಈ ಕಡೆ ಹೋಗಲಿಕ್ಕೆ ಅಂದಾಡಲಿಕ್ಕೆ ಬಿಡುವುದಿಲ್ಲ ನಾನು ಅಂತ. ಅಷ್ಟು ಮಾತ್ರ ಮಾಡ್ತೇನೆ, ಇನ್ನು ಏನು ಮಾಡೋದಿಲ್ಲ. ಅಂದರೆ ಎದುರಿಸಿ ಯುದ್ಧ ಮಾಡಿದ ಹಾಗೇನೆ. ಚಕ್ರಂ ರಥಸ್ಯ ವಿಷ್ಣೋ ಚಕ್ರಂ, ಭಗವಂತನ ಚಕ್ರಂ ಅಂದರೆ ಸುದರ್ಶನ ಚಕ್ರವ ಅಂತ ಡೌಟ್ ಬರ್ತದಲ್ಲ, ಅದಕ್ಕೆ ಹೇಳಿದರು ರಥಸ್ಯ, ರಥದ ಚಕ್ರವನ್ನು ಅಗ್ರಹೀತ ಹಿಡ್ಕೊಂಡ ಭೀಮ. ವಿಷ್ಣೋ ರಥಸ್ಯ ಚಕ್ರಂ ಅಗ್ರಹೀತ್, ಭಗವಂತನ ರಥದ ಚಕ್ರವನ್ನು ಹಿಡ್ಕೊಂಡು ನೀವು ಹೇಗೆ ಮುಂದೆ ಹೋಗ್ತೀರಿ, ಹೋಗಲಿಕ್ಕೆ ಬಿಡುವುದಿಲ್ಲ ನಾನು ಅಂತ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅದು ಮಾಡಲಿಕ್ಕೂ ಕೂಡ ಪ್ರಣಮ್ಯ, ಮೊದಲು ಉದ್ದಂಡ ನಮಸ್ಕಾರ ಮಾಡಿ ಮತ್ತೆ ಹಿಡ್ಕೊಂಡಿದ್ದಾನೆ. ಇನ್ನು ನಾನು ನಿಮ್ಮ ಚಕ್ರವನ್ನು ಆ ಕಡೆಗೆ ಹೋಗಲೇ ಬಿಡುವುದಿಲ್ಲ, ಮೊದಲು ನಮಸ್ಕಾರ ಮಾಡಿ. ಅದು ಕೃಷ್ಣಂ ಸತಂ ಕೇಶವೋ ಅಪಾಹರಚ್ಚ. ಈಗ ಕೃಷ್ಣ ಏನು ಮಾಡ್ತಾನೆ? ಚಲಿಸಲಿಕ್ಕೆ ಬಿಡುವುದಿಲ್ಲಲ್ಲ ಈ ಭೀಮಸೇನ, ರಥದ ಚಕ್ರವನ್ನು ಹಿಡ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತ ನಮಗಾದರೆ ಏನು ಮಾಡಿದ ಶ್ರೀಕೃಷ್ಣ ಅಂತೇಳಿದರೆ, ಕೃಷ್ಣಂ ಸತಂ, ಆ ಭೀಮಸೇನನನ್ನು ಕೇಶವ ಭಗವಂತನು ಅಪಾಹರಚ್ಚ ಬಿಸಾಡಿ ಬಿಟ್ಟ. ಭೀಮಸೇನನ್ನೇ ಬಿಸಾಡಿ ಬಿಟ್ನ ಅಂತೇಳಿದರೆ ಹೌದು. ಚಕ್ರ ಹಿಡ್ಕೊಂಡಿದ್ಯಲ್ವ ನೀನು ಅಂತೇಳಿದರೆ ಆ ಚಕ್ರವನ್ನು ಶ್ರೀಕೃಷ್ಣ ಅಲುಗಾಡಿಸಿಬಿಟ್ಟ. ಅಲುಗಾಡಿಸಿದಾಗ ಗಟ್ಟಿ ಹಿಡ್ಕೊಂಡಿದ್ದಾನೆ ಯಾರು? ಭೀಮಸೇನ ದೂರಕ್ಕೆ ಹೋಗಿ ಬಿದ್ದ. ಸೊ ರಥದಿಂದ ಅವನನ್ನು ಬಿಡಿಸಿ ಅಂತೇಳಿದರೆ, ರಥವನ್ನು ಚಕ್ರವನ್ನು ಚಲಿಸಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದು, ರಥವನ್ನು ಚಲಿಸುವ ಹಾಗೆ ಮಾಡಿದ ಶ್ರೀಕೃಷ್ಣ. ಇವನು ಬಿಡುವುದಿಲ್ಲ ಅಂತ ಹಿಡ್ಕೊಂಡಿದ್ದಾನಲ್ವ, ಏನಾಯಿತು? ಭೀಮಸೇನ ಹೋಗಿ ದೂರಕ್ಕೆ ಹೋಗಿ ಬಿದ್ದ. ಸೊ ಈ ರೀತಿ ಭೀಮಸೇನನ ಯುದ್ಧ, ಈ ರೀತಿಯ ಯುದ್ಧ. ಸೊ ಅಂತೇಳಿದರೆ ಅಲ್ಲಿಗೆ ಭೀಮಸೇನ ಕೂಡ ಭಗವಂತನ ಎದುರುಗಡೆ ಯಾರೂ ಇಲ್ಲ ಅಂತ. ವಾಯುದೇವರು ಇಲ್ಲ, ಬ್ರಹ್ಮದೇವರು ಇಲ್ಲ, ಲಕ್ಷ್ಮೀದೇವಿ ಇಲ್ಲ, ಭಗವಂತನ ಎದುರುಗಡೆ ಯಾರೂ ಇಲ್ಲ. ಯಾಕಂತೇಳಿದರೆ ಅಂತಹ ಅಚಿಂತ್ಯ ಶಕ್ತಿ ಇರುವುದು ಭಗವಂತನೊಬ್ಬನಿಗೆ. ಸೊ ಭೀಮಸೇನನಿಗೆ ಶಕ್ತಿ ಇಲ್ವಾ? ಇದೆ. ಆದರೆ ಭಗವಂತನ ಶಕ್ತಿಯ ಎದುರು ಭೀಮಸೇನನ ಶಕ್ತಿ ಕೂಡ ನಡೆಯುವುದಿಲ್ಲ ಅಂತ. ಹಾಗೆ
ಆಗ ಈಗ ಭೀಮಸೇನ, ನಾನು ಎಂದೂ ಶ್ರೀಕೃಷ್ಣ ಭಗವಂತನನ್ನು ಎದುರಿಸಿ ನಾನು ಯುದ್ಧ ಅಂತೂ ಮಾಡುವುದೇ ಇಲ್ಲ ಅಂತ ವೃತ ಇರುವಂತಹ ಭೀಮಸೇನನು ಅತ್ಯಂತ ಅತಿಶಯವಾದ ಭಾಗವತ ಧರ್ಮವನ್ನು ಒಂದು ಕ್ಷಣನೂ ತಪ್ಪದೇ ಇರುವಂಥ ಭೀಮಸೇನ ಏನು ಮಾಡಿದ, ಶ್ರೀಕೃಷ್ಣ ನನ್ನ ಎದುರುಗಡೆ ಯುದ್ಧ ಮಾಡಲೇಬೇಕಂತ ಹೇಳಿದಾಗ ಶ್ರೀಕೃಷ್ಣನಿಗೆ ಉದ್ದಂಡ ನಮಸ್ಕಾರ ಮಾಡಿ, ನೀವು ರಥವನ್ನು ಹೇಗೆ ಚಲಾಯಿಸ್ತೀರಿ, ನಾನು ಚಲಿಸಲಿಕ್ಕೆ ಬಿಡುವುದಿಲ್ಲ ನಿಮ್ಮನ್ನು ಅಂತ ರಥದ ಚಕ್ರವನ್ನು ಹಿಡ್ಕೊಂಡ. ಅದರ ಅರ್ಥ ಏನು, ನಿಮ್ಮ ಕಾಲು ಹಿಡ್ಕೊಂಡ್ಬಿಡ್ತೇನೆ, ನಿಮ್ಮನ್ನು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ. ನಿಮಗೆ ಯುದ್ಧ ಮಾಡಬೇಕಿದ್ರೆ ಆ ಕಡೆ ಈ ಕಡೆ ಹೋಗಬೇಕಲ್ಲ, ನಾನು ನಿಮ್ಮ ಕಾಲು ಗಟ್ಟಿ ಹಿಡ್ಕೊಂಡ್ಬಿಡ್ತೇನೆ, ನೀವು ಹೇಗೆ ಆ ಕಡೆ ಈ ಕಡೆ ಹೋಗ್ತೀರಿ, ಅಷ್ಟು ಮಾತ್ರ ನಾನು ಮಾಡ್ತೇನೆ ಅಂತ ಹೇಳುವಾಗ ಏನು ಮಾಡಿದ ಶ್ರೀಕೃಷ್ಣ, ಆ ಕಾಲನ್ನು ಚಲಿಸುವಾಗ ಭೀಮಸೇನ ಹೋಗಿ ದೂರಕ್ಕೆ ಹೋಗಿ ಬಿದ್ದ. ಇದು ಕಾಲು ಹಿಡ್ಕೊಂಡದ್ದಲ್ಲ, ರಥದ ಚಕ್ರ ಹಿಡ್ಕೊಂಡದ್ದು, ಎರಡೂ ಒಂದೇ ಲೆಕ್ಕ ಅಂತ ಹಾಗೆ. ಸೊ ಅದರಿಂದಾಗಿ ಕೃಷ್ಣನ ಆಜ್ಞೆ ಇರುವ ಕಾರಣ ಕೃಷ್ಣನ ರಥದ ಚಕ್ರವನ್ನು ಮೊದಲು ನಮಸ್ಕಾರ ಮಾಡಿ ಹಿಡ್ಕೊಂಬಿಟ್ಟ, ನಿಮ್ಮನ್ನು ಚಲಿಸಲಿಕ್ಕೆ ಬಿಡುವುದಿಲ್ಲ ಅಂತ. ಶ್ರೀಕೃಷ್ಣ ಏನು ಮಾಡಿದ, ಚಲಿಸಿದಾಗ ಏನಾಯಿತು, ಗಟ್ಟಿ ಆ ಚಕ್ರವನ್ನು ಹಿಡ್ಕೊಂಡ ಭೀಮಸೇನ ದೂರಕ್ಕೆ ಹೋಗಿ ಬಿದ್ದುಬಿಟ್ಟ. ಸೊ ಹೀಗೆ ಉಳಿದವರೆಲ್ಲ ಶ್ರೀಕೃಷ್ಣ ಭಗವಂತನ ಎದುರುಗಡೆ ನಿಂತು ಕ್ಷಣ ಮಾತ್ರದಲ್ಲಿ ನಿರಾಯುಧರಾದರು. ಆದರೆ ಭೀಮಸೇನ ಆಯುಧಪಾಣಿಯಾಗಿ ಆಯುಧವನ್ನು ಹಿಡ್ಕೊಂಡು ಶ್ರೀಕೃಷ್ಣನ ಎದುರು ನಿಲ್ಲಲಿಲ್ಲ. ಅದಕ್ಕೆ ನಾನೆಂದೂ ಕೃಷ್ಣನನ್ನು ಎದುರಿಸುವುದು ಇಲ್ಲ, ನಾನು ಕೃಷ್ಣನ ವಿರುದ್ಧ ಯಾವುದೇ ಆಯುಧ ತೋರಿಸುವುದು ಕೂಡ ಇಲ್ಲ ಅಂತ ಅವನ ಶುದ್ಧ ಭಾಗವತ ಧರ್ಮದ ವ್ರತವೇ ಕಾರಣವಾಗಿತ್ತು. ಆದರೂ ಶ್ರೀಕೃಷ್ಣ ಆಜ್ಞೆ ಕೊಟ್ಟಾಗ ಎಲ್ಲರೂ ನನ್ನ ವಿರುದ್ಧ ಯುದ್ಧ ಮಾಡಲೇಬೇಕಂತ ಆಗ ಶ್ರೀಕೃಷ್ಣನಿಗೆ ಉದ್ದಂಡ ನಮಸ್ಕಾರ ಮಾಡಿ ಪ್ರಣಮ್ಯ ಅಂದರೆ ನಮಸ್ಕಾರ ಮಾಡಿ ಆ ಕೃಷ್ಣನ ರಥದ ಚಕ್ರವನ್ನು ಹಿಡ್ಕೊಂಬಿಟ್ಟ. ಶ್ರೀಕೃಷ್ಣ ಆ ಹಿಡಿತವನ್ನು ಬಿಡಿಸಿಕೊಂಡು ಮುಂದೆ ಸಾಗಿದ ರಥದಲ್ಲಿ. ಆಗ ಭೀಮಸೇನ ದೂರಕ್ಕೆ ಹೋಗಿ ಬಿದ್ದುಬಿಟ್ಟ ಅನ್ನುವಂಥದ್ದು. ಅಂತೇಳಿದರೆ ಈ ಭಗವಂತನ ಸರ್ವೋತ್ತಮತ್ವವನ್ನು, ಅಚಿಂತ್ಯ ಶಕ್ತಿಯನ್ನು ಆ ಎಲ್ಲ ರಾಜರುಗಳು ಪ್ರತ್ಯಕ್ಷವಾಗಿ ಕಣ್ಣಾರೆ ಕಾಣುವಂತಾಯಿತು. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.